ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯಲ್ಲಿ ದೂರದ ಊರುಗಳಿಂದ ಬಂದಂಥ ರೈತರುಗಳಿಗೆ ಮಧ್ಯಾಹ್ನದ ತಿಂಡಿ ಹಾಗೂ ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ತಾಲೂಕು ಹಳ್ಳಿಕಾರ್ ಸ್ವಾಭಿಮಾನ ವೇದಿಕೆ ವತಿಯಿಂದ ಅಧ್ಯಕ್ಷ ಹನುಮಂತರಾಜುರವರ ನೇತೃತ್ವದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಮಾಜ ಸೇವಕಿ ಶ್ರೀಮತಿ ಶೈಲಜಾ ವೆಂಕಟೇಶ್, ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್, ರೈತ ಸಂಘದ ಯುವ ಘಟಕದ ಜಿಲ್ಲಾಧ್ಯಕ್ಷ ರವಿಕುಮಾರ್, ತಾಲೂಕು ಹಳ್ಳಿಕಾರ್ ಸ್ವಾಭಿಮಾನ ವೇದಿಕೆಯ ಗೌರವಾಧ್ಯಕ್ಷ ತಟವಾಳ್ ಗಂಗಣ್ಣ, ಉಪಾಧ್ಯಕ್ಷ ಗುಮ್ಮಸಂದ್ರ ರವಿಕುಮಾರ್, ತಟವಾಳ್ ರಾಜು, ಪ್ರಧಾನ ಕಾರ್ಯದರ್ಶಿ ತಟವಾಳ್ ಗಂಗರಾಜು, ಖಜಾಂಚಿ ಗುಮ್ಮಸಂದ್ರ ಸುರೇಶ್ ಹಾಗೂ ಸದಸ್ಯರುಗಳಾದ ಸಾಗರ್, ಹುಚ್ಚಪ್ಪ, ವಿಜಯ್, ಪವಿ, ಗಂಗಾಧರ್, ಕಿಟ್ಟಿ, ಕಾರ್ತಿಕ್, ರಾಮಕೃಷ್ಣಪ್ಪ, ಶ್ರೀನಿವಾಸ್ ಹಾಗೂ ಇನ್ನೂ ಅನೇಕ ರೈತ ಬಾಂಧವರು ಹಾಜರಿದ್ದರು. ದನ ಜಾತ್ರೆಗೆ ವರ್ಷ 4 ವರ್ಷದಿಂದ ಮಾಡ್ಕೊಂಬಂದಿನಿ. ಆಮೇಲೆ ನೀರಿನ ಉಚಿತವಾಗಿ ನೀರಿನ ವ್ಯವಸ್ಥೆ ಮಾಡಿದ್ದೀನಿ. ಇವತ್ತಿನ ದಿವಸ ಅನ್ನದಾನದ ವ್ಯವಸ್ಥೆ ಮಾಡಿದ್ದೀನಿ. ಮಾಗಡಿ ತಾಲೂಕು ಹಳ್ಳಿಕಾರ್ ಸ್ವಾಭಿಮಾನ ವೇದಿಕೆ ವತಿಯಿಂದ ನಮ್ಮ ಸುರೇಶು, ಶೈಲಜಾ ಮೇಡಮು ನಮ್ಗೆ ಸಹಕರಿಸಿ, ಆಮೇಲೆ ಅಧ್ಯಕ್ಷರಾದ ನಮ್ಮ ಲೋಕಣ್ಣವರು, ನಮ್ಮ ಜಿಲ್ಲಾಧ್ಯಕ್ಷ ರವಿಕುಮಾರು, ಆಮೇಲೆ ನಮ್ಮ ಸಂಘಟನೆಲ್ಲ ನಮ್ಮ ನಾಗಣ್ಣನವರು, ಆಮೇಲೆ ರವಿಕುಮಾರ್ ಅಧ್ಯಕ್ಷರು, ರಾಜು ಅಂತ ಎಲ್ಲ ಸೇರಿ ಒಟ್ಟಿಗೆ ನಾವೆಲ್ಲ ಸೇರಿಬಿಟ್ಟು ಮಾಡ್ತಾ ಇದ್ದೀವಿ. ನಮಸ್ತೆ. ಈ ಒಂದು ಕಾರ್ಯಕ್ರಮ ಅಂತಂದರೆ ದನಗಳ ಜಾತ್ರೆ ಪ್ರಯುಕ್ತ ಹೊರಗಡೆಯಿಂದ ತುಂಬ ನಮ್ಮ ಸುತ್ತಮುತ್ತಲ ಮಾಗಡಿ ಕ್ಷೇತ್ರದ ಸುತ್ತಮುತ್ತಲ ಕಡೆಯಿಂದ ತುಂಬ ಹಳ್ಳಿಗಳ ದೂರದ ಹಳ್ಳಿಗಳ ಕಡೆಯಿಂದ ದನ ಜಾತ್ರೆಗಳು ಬಂದಿರ್ತಾರೆ. ನೈಟು ರಾತ್ರಿ ಹಗಲುನದಲ್ಲೇ ಎಲ್ಲರೂ ಇಲ್ಲೇ ಉಳ್ಕೊಂಡಿರೋ ವ್ಯವಸ್ಥೆ ಆದ್ದರಿಂದ ಊಟದ ವ್ಯವಸ್ಥೆ ಎಲ್ಲರೂ ಕೂಡ ಮಾಡಲೇಬೇಕಾಗಿದೆ. ನಾವು ಒಬ್ಬರೇ ಮಾಡೋದಲ್ಲ, ಇನ್ನೂ ಹೆಚ್ಚಿನದಾಗಿ ಯುವಕರುಗಳು ನಮ್ಮ ಕ್ಷೇತ್ರಕ್ಕೆ ಬಂದಿರೋಂಥ ರೈತ ಬಾಂಧವರಿಗೆ ಒಂದು ಹೊಟ್ಟೆ ತುಂಬಿಸೋವಂಥ ಕೆಲಸಗಳನ್ನ ನಾವೆಲ್ಲ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಇಲ್ಲಿ ತುಂಬ ಬೇಸಿಗೆ ಇರೋದ್ರಿಂದ, ತುಂಬ ಬಿಸಿಲಿರೋದ್ರಿಂದ ಕುಡಿಯೋ ನೀರಿನ ವ್ಯವಸ್ಥೆ ಅತ್ಯಮೂಲ್ಯವಾಗಿ ಬೇಕಾಗಿದೆ. ಆದ್ದರಿಂದ ಊಟದ ವ್ಯವಸ್ಥೆ ಹಾಗೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ನಮ್ಮ ಹಳ್ಳಿಕರ ಸ್ವಾಭಿಮಾನಿ ವೇದಿಕೆಯಿಂದ ಅಧ್ಯಕ್ಷರಾದಂಥ ನಮ್ಮ ಹನುಮಂತಣ್ಣವರು, ಮತ್ತು ನಾಗರಾಜಣ್ಣವರು, ಸುರೇಶ್ ಅಣ್ಣವರು, ರವಿಕುಮಾರ್ ಅವರು, ಮತ್ತು ರೈತರಿಗೆ ಯಾವಾಗಲೂ ಸದಾಕಾಲದಲ್ಲಿ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ಲೋಕೇಶ್ ಅಣ್ಣನವರಾದಿಯಾಗಿ
ಎಲ್ಲರೂ ಒಗ್ಗೂಟಿಗೆಯಿಂದ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನದಾಗಿ ಯುವಕರು ಆಚೆಗಳಿಗೆ ಬರಲಿ, ಇನ್ನೂ ಸಾವಿರಾರು ಜನಕ್ಕೆ ನಮ್ಮ ಹಳ್ಳಿಕಾರ ವೇದಿಕೆಯಿಂದ ಅನುದಾನ ಅಂತ ಮಾಡುವಂಥ ಕಾರ್ಯಕ್ರಮಗಳನ್ನ ನಾವು ಹೊರಡ್ತೀವಿ. ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇನ್ನೇನು ದೊಡ್ಡ ಮಟ್ಟದಲ್ಲಿ ಬರೋ ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅನ್ಕೋತೀವಿ. ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ, ರೈತರು ಬರ್ತಾರೆ. ರಾಜ್ಕೋಟ್ ಒಂದು 10ರಿಂದ 15 ಜನಕ್ಕೆ ಒಂದು ಸನ್ಮಾನ ಮಾಡಿ ತಾಲೂಕಿನಲ್ಲಿ ಕೆಂಪೇಗೌಡ ಹುಟ್ಟಿದ ನಾಡು ರಂಗನಾಥಸ್ವಾಮಿ ಜಾತ್ರೆ ಕೊಡಿ ಅಂತ ಹೇಳಿದ್ವಿ. ಏನೋ ಈ ಸರಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರೆ ಆ ದೃಷ್ಟಿಯಿಂದ ನಾವು ರೈತ ಸಂಘದಿಂದ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ವಿ. ಈ ಸರಿ ತಾಲೂಕು ಆಡಳಿತ ಮಾಡ್ತಾ ಇದೆ ಅಂದ್ಬಿಟ್ಟು ರೈತ ಸಂಘದಿಂದ ಈ ಸರಿ ಕೈ ಬಿಟ್ಟಿದ್ವಿ. ಇವ್ರ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ವರ್ಷದಿಂದ ರೈತ ಸಂಘನೇ ಮುಂದುವರಿಸ್ತದೆ. ಅದ್ರ ಜೊತೆಗೆ ಇವತ್ತು ಹಳ್ಳಿಕಾರು ಸ್ವಾಭಿಮಾನಿ ವೇದಿಕೆಯಿಂದ ತುಂಬ ರೈತರಿಗೆ ಒಂದು ಅನ್ನದಾನ ಮಾಡ್ತಕ್ಕಂಥದ್ದು ಮತ್ತು ರಾಸುಗಳು ನೀರು ಕೊಟ್ಟಿರೋದು ತುಂಬ ಒಳ್ಳೆ ವಿಚಾರ. ಅವ್ರಿಗೆಲ್ಲರೂ ರಂಗನಾಥಸ್ವಾಮಿ ಒಳ್ಳೇದು ಮಾಡಲಿ, ಮುಂದೆ ಇದೇ ಥರ ಮಾಡ್ಕೊಂಡು ರೈತರಿಗೆ ಅನುಕೂಲ ಮಾಡಿಕೊಟ್ಟು ನಿಟ್ಟಿನಲ್ಲಿ ಒಳ್ಳೇದಾಗಲಿ. ಅವರಿಗೆಲ್ಲ ಇನ್ನೂ ಹೆಚ್ಚಿನ ಶಕ್ತಿ ರಂಗನಾಥಸ್ವಾಮಿ ಕೊಡಲಿ, ಜಾಸ್ತಿ ಸೇವೆ ಮಾಡಲಿ. ರಾಜಕೀಯದಲ್ಲಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಬರೋದು ವರ್ಷಕ್ಕೆ ಒಂದೇ ಸರಿ ಜಾತ್ರೆ. ಆ ಜಾತ್ರೆ ಎಲ್ಲೂ ಹೊರಗಡೆ ಹೋಗಿ ಮಾಗಡಿ ತಾಲೂಕಲ್ಲಿ ನೀರಿಲ್ಲ, ಅನ್ನ ಕೊಡಲಿಲ್ಲ ಅನ್ನೋ ಮಾತು ಬೇಡ. ಯಾರ್ಯಾರು ಬೇರೆ ಏನೇನೋ ಖರ್ಚು ಮಾಡ್ತಾರೆ, ಈ ಜಾಗದಲ್ಲಿ ಜಾತ್ರೆ ಒಳಗಡೆ ಊಟ ಕೊಡೋದಾಗಲಿ, ನೀರಿನ ವ್ಯವಸ್ಥೆನೇ ಹೆಚ್ಚಾಗಿ ಮಾಡಲಿ ಅಂತ ನಾನು ಅದೇನು ಸುಮಾರು ವರ್ಷದಿಂದ ಇದೆ, ಹಂಗೆ ಇದೆ. ಬಾತ್ರೂಮ್ ಒಂದು ವ್ಯವಸ್ಥೆ ಮಾಡಿ ಮೀಟಿಂಗಲ್ಲೆಲ್ಲ ಬಾಕ್ಸ್ ಮಡಗಬೇಕು ಅಂತ ಹೇಳ್ತಿದ್ರು, ಎಲ್ಲ ಮಡಗಿದ್ರೆ ನಮ್ಮ ಕಣ್ಗಂತೂ ಕಂಡಿಲ್ಲ. ಅದು ವ್ಯವಸ್ಥೆ ಆಗಬೇಕಾಗುತ್ತೆ. ಜಾಗದ್ದು ಏನು ಹೇಳ್ತೀರಿ? ಇವಾಗೆಲ್ಲ ಮನೆಗಳೆಲ್ಲ ಆಗೋಗಿದೆ. ನೀವು ರೈತ ಸಂಘದಿಂದ ಏನೋ ತಾಲೂಕು ಆಡಳಿತಕ್ಕೆ ಏನು ಮನವಿ ಏನು ಮಾಡಲ್ಲ? ಜಾಗ ಶಾಸಕರು ಗುರುಸ್ಬೇಕು. ಒಂದು ಕಡೆ ಜಾಗ ಎಲ್ಲಿ ಗುರುಸ್ತಾರೆ? ಜಾಗ ಬೇಕು. ಜಾಗ ಒಂದು ಸುಮಾರು ಎಕರೆಗಳು ಜಾಗ ಬೇಕಾಯ್ತದೆ. ಆ ದೃಷ್ಟಿಯಿಂದ ಏನೋ ಬೇರೆ ಕಡೆ ವ್ಯವಸ್ಥೆ ಮಾಡಲಿ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಜಾತ್ರೆ ರಂಗನಾಥಸ್ವಾಮಿ ಅಂದರೆ ಆ ರೋಡಲ್ಲಿ ಇಲ್ಲೇ ಇಲ್ಲ ಮಾಡ್ಬೇಕು, ನಡೀತದೆ ಅಷ್ಟೇ. ಜಾಗ ಎಲ್ಲಿ ತೆಗಿತಾರೆ ಜಾಗನ? ಈಗ ಇರೋಕ್ಕೆ ಯಾವುದೋ ಬಿಲ್ಡಿಂಗ್ ತಾಲೂಕು ಕಚೇರಿ ತಗೊಂಡೋಗೋದಿಲ್ಲೋ ತಗೊಂಡೋಗ್ತೀನಿ ಅಂತಾರೆ. ಮೊನ್ನೆ ಶಾಸಕರು ಮನವಿ ಮಾಡ್ಕೊತಾ ಇದ್ದೀವಿ. ತಾಲೂಕು ಕಚೇರಿ ಇರೋದು ರೈತರಿಗೋಸ್ಕರ. ಕುಂಟಿರ್ಬೋದು, ಮೋಟ್ರ್ ಇರ್ಬೋದು, ಯಾರೋ ಬಂದು ಬಸ್ ಇಳಿದ ತಕ್ಷಣ ತಾಲೂಕು ಕಚೇರಿ ಹೋಗ್ತವ್ರೆ. ದಯವಿಟ್ಟು ಇದನ್ನು ಕೈ ಬಿಡಬೇಕು. ಮೊನ್ನೆ ಶಾಸಕರು ಮನವಿ ಮಾಡ್ತಾ ಇದ್ದೀವಿ. ಬೇಡ ತಾಲೂಕು ಕಚೇರಿ ಬೇಡ. ತಾಲೂಕು ಕಚೇರಿ ಇರೋ ಜಾಗದಲ್ಲಿ ಇರಲಿ, ಒಳ್ಳೆ ಬಿಲ್ಡಿಂಗ್ ಕಟ್ಟಿಸಿ. ಅದರಲ್ಲಿ ಇರ್ತಕ್ಕಂಥ ರೆಕಾರ್ಡ್ಗಳು ಏನಿದೆ ರೆಕಾರ್ಡ್ ಉಳಿಸೋ ಪ್ರಯತ್ನ ಪಡಿ, ಒಳ್ಳೆ ಬಿಲ್ಡಿಂಗ್ ಕಟ್ಟಿಸಿ. ದಯವಿಟ್ಟು ನಾನು ಮನವಿ ಮಾಡ್ತಾ ಇರೋದೇನೆಂದರೆ ಯಾವುದೇ ಕಾರಣಕ್ಕೂ ತಾಲೂಕು ಕಚೇರಿ ಬದಲಾವಣೆ ಮಾಡಬೇಡಿ. ಒಳ್ಳೆ ಕೆಲಸ, ಬೇರೆ ಅಭಿವೃದ್ಧಿ ಕೆಲಸ ಮಾಡಿ ಬೇಡ ಅಂತ ಹೇಳಿದ್ರೆ ತಾಲೂಕು ಕಚೇರಿ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬೇಡಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.